ಜೊತೆ ನಡೆ ಮಳೆ ಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ ಹೊಂಬಿಸಲೆ ಹೊಂಬಿಸಲೆ ರಂಗೋಲಿ ನೀನು ಬಿಡಲೆ ಹೇ ತುಂಬಿ ನೀ ಹಾಡೆಯದೆ ತುಂಬಿ ಬೆನ್ನೆಯ ಮನಸ್ಸಿನ ಸರದಾರ ಬರುತ್ತಾನೆ ಬರಮಾಡಿ ಮನಸಾರ ಗಡಿಯಲ್ಲಿ ಕಾದಿದ್ದ ಹಮ್ಮೇರ ಅವನನ್ನ ಬಾಳಿನ ಬಂಗಾರ ಮಳೆ ಬಿಲ್ಲೆ ಕೊಡಿದೆ ಮಳೆ ಬಿಲ್ಲೆ ಗೆಳೆಯ ಬರ್ತಾನೆ ಊರಿಗೆ. ಮಟನ್ ಸಾರು ಬಿಸಿ ಮಾಡಿಟ್ಟಿರೋದೈತೆ, ಫ್ರೈ ಒಂದು ಬಿಸಿ ಮಾಡಿಡ್ತೀನಿ. ಇಲ್ಲ ಅಂದ್ರೆ ಈ ಬಿಸಿಲಿನ ತೆಗೆಗೆ ಯಾವ ಸಾರು ತಡೆಯಲ್ಲ ನೋಡ್ರಿ, ಎಲ್ಲ ಅಳಸೋಗ್ಬಿಡ್ತೈತೆ. ಹಾಲಂತೂ ದಿನಕ್ಕೆ 2-3 ಸತಿ ಕಾಯಿಸೋದಾಗತೈತೆ. ಏನು ಮಾಡೋದು, ಹಂಗೆ ಬಿಸಿಲೈತೆ. ಒಂದು ಕುದಿ ಕುದಿಸಿ ಹೊರಗೆ ಹೋಗ್ತೀನವ. ಏನು ಸೆಕೆ ಆಗತೈತೆ, ಇಲ್ಲಿ ಕುಂದ್ರಾಕಾಗವಲ್ದು ಒಲೆ ಮುಂದೆ. ರಂಗೋಲಿ ಹಾಕತ್ತಾಳೇನೋ ಗಂಗಾ. ಇವತ್ತು ಮಟನ್ ಸಾರು ಊಟ ಮಾಡಿದ್ವಲ್ಲ, ಸ್ನಾನ ಮಾಡಿನ ರಂಗೋಲಿ ಹಾಕಂತ ಹೇಳಿದ್ನಿ ನಾನು. ಅವಳು ಹಾಕಲ್ಲ, ನಾನು ಟೈಮ್ ಆಗಿಬಿಟ್ಟೈತ್ರಿ ಅತ್ತೆ ಅನ್ನತ್ತಿದ್ಲು. ಏನಾಗಲ್ಲ ಹೋಗು, ಏನು ಈಗ ಹುಡುಗರು ಶಾಲೆಗೆ ಹೋದ್ರು. 9:30 ಆಗಿಲ್ಲ, ಇನ್ನು 9:15 ಆಗಿರ್ಬೋದು. ಹಾಕಿ ಹೋಗು, ಏನಾಗಲ್ಲ ಅಂತಂದು ಅದಕ್ಕೆ ಹಾಕತ್ತಾಳೆ. ಜಲ್ದಿ ಹಾಕಿ ರೂಢಿ ಅವಳಿಗೆ. ಇವತ್ತು ಲೇಟ್ ಆಗಿಬಿಡ್ತು. ರೊಟ್ಟಿ ಏನು ಮಾಡಿಲ್ಲ, ಆದರೆ ಮಟನ್ ಸಾರು ಎಲ್ಲರೂ ಊಟ ಮಾಡಿ, ನಾವು ನಮ್ಮ ಮನೆಯವರು ಊಟ ಮಾಡಿ ಹೊಲಕ್ಕೆ ಹೋದ್ರು. ನಾವು ಅತ್ತೆ ಸೊಸೆ ಇಬ್ಬರು ಈಗ ಊಟ ಮಾಡಿ ಈಗ ಸಾರು ಬಿಸಿ ಇಟ್ಟು ಇಲ್ಲಿ ಕುಂತೀನಿ ನೋಡ್ರಿ. ಅವಳು ರಂಗೋಲಿ ಹಾಕಕ್ಕೆ ಹೋಗಿದ್ದಾಳೆ. ಮಧ್ಯಾಹ್ನಕ್ಕೆ ಅನ್ನ ಮಾಡಕ್ಕೆ ಕೇಳ್ಬೇಕು, ಈಗೇನು ಬೇಡ, ಜಲ್ದಿ ಮಾಡಿಟ್ರೆ ಆಮೇಲೆ ಇಲ್ಲಿ ಇರುವೆ ಅಂತೂ ಭಾಳ ಆಗ್ಬಿಟ್ಟಿದಾವ್ರಿ. ಸಣ್ಣ ಇರುವೆ ಅವು. ಈ ಬೇಸಿಗೆಗಾಲದಲ್ಲಿ ಒಲೆ ಮೇಲೆ ಅನ್ನ ಅದು ಈಗ ಮಾಡಿಟ್ಬಿಟ್ರೆ ಇರುವೆ ತುಂಬ್ಕೊಂಡ್ಬಿಡ್ತಾವೆ ಅನ್ನದಲ್ಲಿ. ಇರಲಿ, ಆಮೇಲೆ ಮಾಡಕ್ಕೆ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೀನಿ. ನಾವು ಆರಾಮದೆ ನೋಡ್ರಿ ಫ್ರೆಂಡ್ಸ್. ನಿನ್ನೆ ಭಾನುವಾರ ಅಲ್ರಿ, ನಮ್ಮ ಮನೆಯವರು 2 kg ಮಟನ್ ತೊಗೊಂಡು ಬಂದಿದ್ರು. ರಾತ್ರಿ ಅಷ್ಟೇ ಊಟ ಮಾಡಿದ್ದು, ಇನ್ನೂ ಭಾಳ ಉಳ್ದಿತ್ರಿ. ಮಧ್ಯಾಹ್ನಕ್ಕೆ ಊಟ ಮಾಡಿ ರಾತ್ರಿಗೆ ಉಳಿದ್ರೆ ಊಟ ಮಾಡೋದು, ಇಲ್ಲಾಂದ್ರೆ ಬೇರೆ ಸಾರು ಮಾಡೋದ್ರಿ. ಗಂಗಾ ರಂಗೋಲಿ ಹಾಕಕ್ಕೆ ಹೋಗಿದ್ದಾಳೆ. ಇವತ್ತು ಲೇಟ್ ಆಗಿಬಿಡ್ತ್ರಿ ಪಾಪ, ಅದಕ್ಕೆ ರಂಗೋಲಿ ಹಾಕಲ್ಲ ಅನ್ನತ್ತಿದ್ಲು. ಯಾರಾದರೂ ಏನಾದರೂ ಅನ್ಕೋತಾರೆ. ಹಾಕಲ್ರಿ ನಾನು ಅನ್ನತ್ತಿದ್ಲು. ಇರಲಿ ಹಾಕೋಗು, ನಮ್ದೇನಲ್ಲಿ ಮುಂದೈತಲ್ರಿ ಇನ್ನೂ ರೋಡ್, ಕನ್ಸಲ್ಲ ಹಾಕಿ ಹೋಗಂತಂದು ಅದಕ್ಕೆ ಹಾಕಕ್ಕೆ ಹೋಗಿದ್ದಾಳೆ. ನಾನು ಇದು ಬಿಸಿ ಮಾಡಿಟ್ಟು ಹೊರಗೆ ಹೋಗ್ತೀನಿ ರೀ. ಏನು ಭಾಳ ಸೆಕೆ ಆಗತೈತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಅಡುಗೆ ಮನೆ ಹೇಗೆ ಕಾಣತೈತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಮುಂಚೆ ಇದ್ದಿದ್ದು ಚೆನ್ನಾಗಿತ್ತ ಏನು ಇದು ಚೆನ್ನಾಗೈತೆ ಅಂತ ಹೇಳ್ರಿ. ಚೆನ್ನಾಗೈತೆ ಅಂತ ಹೇಳಿದ್ರೆ ಇದೇ ಇಡ್ತೀನಿ ರೀ, ಇಲ್ಲಾಂದ್ರೆ ಮುಂಚೆ ಯಾವುದಿತ್ತು ಅದನ್ನು ಹಾಕ್ತೀನಿ ರೀ ನಾನು. ನಮ್ಮ ಗಂಗಾನ ಇದೆಲ್ಲ ಮಾಡಿದಾಳೆ ನೋಡ್ರಿ, ಅದೇನೋ ಅನ್ನ ತಿರ್ಲತ್ತಡ್ರಿ. ನಾವು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಪಾತ್ರೆ ಸಾಮಾನೆಲ್ಲ ಜೋಡ್ಸಾತಿದ್ವಲ್ರಿ, ಅವತ್ತು ನಾನು ಅಡುಗೆ ಮನೆ ಡೆಕೋರೇಷನ್ ಮಾಡ್ತೀನಿ ಅನ್ನತ್ತಿದ್ಲು. ಅವು ಅವರು ಗಂಡ ಹೆಂಡತಿ ಇಬ್ಬರು ಕ್ವಾರ್ಟರ್ಸಲ್ಲಿದ್ದಾಗ ಅವು ಪಾತ್ರೆ ಸಾಮಾನೆಲ್ಲ ಅಟ್ಟದ ಮೇಲೆ ಬಾಕ್ಸಲ್ಲಿ ಹಾಕಿಟ್ಟಿದ್ವಿ ರೀ. ಅವು ಸುಮ್ಮನೆ ಇಲ್ಲಿ ಮತ್ತು ಹೊಗ್ಯಾಗ ಧೂಳಾಗೆಲ್ಲ ಕರ್ರಾಗ್ಬಿಡ್ತಾವ ಅಂತ ನಾನು ಬ್ಯಾಡ ಅಂತ ಹೇಳಿದ್ನಿ. ಆದರೂ ಅವತ್ತು ಒಟ್ಟ ಮಾತಾ ಕೇಳಿಲ್ರಿ, ಎಲ್ಲ ಜೋಡಿಸಿಟ್ಟಿದ್ದಾಳೆ. ಹೆಂಗೆ ಕಾಣತೈತಿ ಏನಂತ ಕಾಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇನ್ನೇನು ಯುಗಾದಿ ಹಬ್ಬ ಬಂತು, ಎಲ್ಲ ಒಂದು ಕಡೆ ಇರ್ಲಿಂತ್ರ ಸ್ವಚ್ಛ ಮಾಡ್ಬೇಕ್ರಿ. ಇವೆಲ್ಲ ಮತ್ತು ತೆಗೆದಿಡೋದು ಡಬಲ್ ಕೆಲಸ ಆಕೈತೆ, ಬೇಡ ಅಂತನ್ನಿ. ಇರಲಿ ಬಿಡ್ರಿ, ಮತ್ತು ಪಾಪ ಅವಳಿಗೆ ಖುಷಿ ಆಕೈತೆ ಅಂದ್ರೆ ನಾವು ಯಾಕೆ ಬೇಡ ಅನ್ನೋದಂತ ಸುಮ್ಮನೆ ಆದ್ನಿ ರೀ. ಬರ್ರಿ ಫ್ರೆಂಡ್ಸ್, ವಿಡಿಯೋನ ಮುಂದುವರ್ಸೋಣ. ಅವಸರದಲ್ಲಿ ಹೆಂಗೋ ಒಂದು ರಂಗೋಲಿ ಹಾಕಿದ್ನಿ, ಚಂದ ಕಾಣತೈತೆ. ಟೈಮ್ ಬೇರೆ ಆಗ್ಬಿಟ್ಟೈತೆ, ಯಾರಾದರೂ ನೋಡ್ಗಿಟ್ಟಿದಾರೆ. ಮೊದಲು ಒಳಗೆ ಹೋಗ್ತೀನಿ. ಖುಷಿ ಓನಪ್ಪ, ಅದು ಬರೇ ಕಾಲಾಗ ಬರ್ತೇನೆ ನೋಡಿ. ಸರಿ ಗಂಗಾ, ಈ ಧ್ವನಿ ನಮ್ಮ ಮನೆಯವ್ರದ್ದು. ನನ್ನ ಭ್ರಮೆ, ರಾತ್ರಿ ಕನಸು ಬೇರೆ ಬಿದ್ದಿತ್ತು, ಆರಕ್ಕೆ ಹೋಗ್ದಂಗೆ ಆಗತೈತೆ. ಹೋಗನ್ ಸರಿ. ಓಯ್ ಗಂಗಾ, ರೀ ನೀವೇ ಹೋಗಿ ಬಂದ್ರಿ? ನೀನು ಹಾಡಾಡ್ತಿದ್ದೆ ನೋಡು, ಆವಾಗಲೇ ಬಂದೆ ಗಂಗಾ. ರೀ, ನೀವು ನಿಜವಾಗ್ಲೂ ಬಂದಿದ್ದೀರಾ? ನಂಗೆ ನಂಬೋದಕ್ಕೆ ಆಗ್ತಿಲ್ಲ ರೀ. ರಾತ್ರಿ ಕನಸು ಬೇರೆ ಬಿದ್ದಿತ್ತು ನೀವು ಬಂದಿರೋದು. ನೀವು ಕರೆದಿರೋದು ನೋಡಿ ನಾನು ಭ್ರಮೆ ಅನ್ಕೊಂಡ್ಬಿಟ್ಟೆ ರೀ. ನೀವು ನಿಜವಾಗ್ಲೂ ಬಂದಿದ್ದೀರಾ? ಅತ್ತೆ ಅತ್ತೆ ಅತ್ತೆ, ನೋಡಿ ಬರ್ರಿ, ಯಾರು ಬಂದಿದ್ದಾರೆ, ಜಲ್ದಿ ಬರ್ರಿ ಅತ್ತೆ. ಗಂಗಾ, ಯಾಕೆ ಅಳತೆ? ಅಯ್ಯ ಹುಚ್ಚುಡಿಗೆ, ರಂಗೋಲಿ ಹಾಕಕ್ಕೆ ಬಂದವಳು ಹಿಂಗೆ ಅಳ್ಕೊಂತ ನಿಂತ್ರ ನಾವೇನು ಅನ್ಕೋಬೇಕವ? ನಾನು ಕೂಗಿದ್ ನೋಡಿ ಏನಾತ ಏನು ಅನ್ಕೊಂಡು ಗಾಬರಿ ಮಟನ್ ಸಾರು ಇಳಿಸಿಲ್ಲ, ಏನಿಲ್ಲ, ಹಂಗ ಓಡ್ ಬಂದೆ ನೋಡು. ಯಾರು ಬಂದಿದ್ದಾರೆ ನೋಡ್ರಿ ಅತ್ತೆ. ಯಾರು ಬಂದಿದ್ದಾರೆ? ಯಾರು ಇಲ್ಲವ, ನೋಡಿ ನೀನು. ಅಯ್ಯೋ, ಎಲ್ಲಾದ್ರು? ರೀ 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 ರೀ, ಎಲ್ಲಾದ್ರೂ ಇವರು?
ಗಂಗಾ ಯಾರು ರಾಜು ನೋಡ್ಕತ್ತೀಯ? ಹೌದ್ರಿ ಅತ್ತೆ, ಅವರೇ ಬಂದಿದ್ದಾರೆ. ನಾನು ರಂಗೋಲಿ ಹಾಕಿ ಒಳಗೆ ಬರತ್ತಿದ್ನಿ ರೀ, ಅಷ್ಟರಲ್ಲಿ ಗಂಗಾ ಅನ್ನೋ ಧ್ವನಿ ಕೇಳಿಸ್ತ. ಯಾರಂತ ಹಿಂತಿರುಗಿ ನೋಡಿದ್ರೆ ನಿಮ್ಮ ಮಗ ನಿಂತ್ಕೊಂಡಿದ್ರು. ಈಗ ನಿಮ್ಮನ್ನು ಕರೆಯೋಷ್ಟರಲ್ಲಿ ಮತ್ತೆಲ್ಲೂ ಕಾಣಿಸ್ತಿಲ್ಲ ರೀ. ಇಷ್ಟಕ್ಕೆಲ್ಲ ಆಳ್ತಾರೇನು ಹುಚ್ಚುಡುಗಿ? ಮೊದಲು ಕಣ್ಣೀರೋಸ್ಕ. ಮುಂಜಾನೆ ಊಟ ಮಾಡ್ಬೇಕಾದ್ರೆ ಹೇಳಿದೆ, ರಾತ್ರಿ ಕನ್ಸಲ್ಲಿ ಬಂದಿದ್ದ ರಾಜು ಬಂದಿದ್ದ ಥರನ ಅನ್ನಿಸ್ತಿತ್ತಂತೆ. ಅದ ಭ್ರಮೆ ಆಗಿದ್ದೆ ಏನೋ, ಅದಕ್ಕೆ ಎಲ್ಲಿ ನೋಡಿದ್ರೆ ಅವನ ಕನ್ಸತಾನೆ. ಕಣ್ಣೀರೋಸ್ಕ ಬಾ ಒಳಗೆ. ಭ್ರಮೆ ಅಲ್ರಿ ಅತ್ತೆ, ನಿಜವಾಗ್ಲೂ ಬಂದಿದ್ದಾರೆ. ಇಲ್ಲ ಬಾ ಗಂಗಾ, ಸಮಾಧಾನ ಮಾಡ್ಕೋ. ಈಗ ಭ್ರಮೆ ಅಂತ ಹೇಳತ್ತಿಲ್ಲ, ಆದ್ರೆ ಒಬ್ಬೊಬ್ಬರಿಗೆ ರಾತ್ರಿ ಕನ್ಸು ಬೀಳ್ತೈತೆ, ಹಗಲು ಕನ್ಸು ಬೀಳ್ತೈತೆ. ರಂಗೋಲಿ ಹಾಕೊಂತ ಎಲ್ಲ ಹಗಲು ಕನ್ಸ್ಕೊಂಡೆ ಏನೋ ಏನೋ, ಅದಕ್ಕೆ ಎಲ್ಲೆಲ್ಲೂ ನನ್ನ ಮಗನ ಕನತಾನೆ. ಬಾಬಾ ಒಂದು ಸ್ವಲ್ಪ ಹೊತ್ತು ಮಲ್ಕೋ ಬಾ. ಈಗೇನು ಕೆಲಸ ಇಲ್ಲ ಮಾಡೋದು, ಎಲ್ಲ ಬಿಸಿ ಮಾಡಿನ. ಅಯ್ಯೋ ನಾನು ನೋಡು ಮಟನ್ ಫ್ರೈ ಬಿಸಿ ಇಟ್ಟು ಬಂದೀನಿ. ಕೆಳಗೆ ಉರಿ ಆಗತ್ತಿತ್ತವ, ತಳಗಿಳ ಹಿಡ್ದಿತ್ತು. ಮತ್ತೆ ಹೋಗೋಣ ಬಾ ಒಳಗೆ. ಆದರೂ ಅತ್ತೆ ಅವರ ಬಂದಿದ್ರ ರೀ. ಆದರೂ ಇಲ್ಲ ಗಿದ್ರು ಇಲ್ಲ, ಒಳಗೆ ಬಾ. ನೋಡವ ಯವ್ವ ಎಷ್ಟು ಉರಿ ಆಗತ್ತೈತೆ. ಇನ್ನೊಂದು ಸ್ವಲ್ಪ ಹೊರಗೆ ಇದ್ದಿದ್ರೆ ಗ್ಯಾರಂಟಿ ತಳ ಹಿಡಿಯೋದು ನೋಡಿ. ಅತ್ತೆ ಅನ್ನಕ್ಕಿಡ್ಲಿ ರೀ? ಅನ್ನಕ್ಕಿಡೋದು ಈಗ ಬೇಡ, ಅವು ಸುಡುಗಾಡೆ ಆ ಥರ ಅವು ಸಣ್ಣ ಸಣ್ಣ ಇರುವೆ, ಅವು ತುಂಬ್ಕೊಂಡ್ಬಿಡ್ತಾವೆ. ಅದಕ್ಕೆ ಅವು ಬಿಸಿ ಇದ್ರೆ ಪಾತ್ರೆ ಹತ್ರಕ್ಕೆ ಬರಲ್ಲ. 1 ಗಂಟೆ ನಾವು 2 ಗಂಟೆ ಹಂಗೆ ಊಟ ಮಾಡ್ತೀವಂದ್ರೆ 1 ಗಂಟೆಗೆ ಅನ್ನಕ್ಕೆ ಇಡುವಂತಿದ್ದಾವೆ. ಇಲ್ಲಾಂದ್ರೆ ನೀನು ಮಲ್ಕೋ ಹೋಗಿ, ನಾನು ಇಡ್ತೇನೆ. ಅದೇನು ಎಷ್ಟೊತ್ತ ಮಾಡೋದು, ಮಲ್ಕೋ ಹೋಗಿ. ನಾನು ಕೌದಿ ಹೊಲಿಯೋದೈತೆ, ಒಂದು ಸ್ವಲ್ಪ ಹೊತ್ತು ಕೌದಿ ಹೊಲಿತೀನಿ. ಆಯ್ತು ತಗೊಳ್ರಿ, ಹಂಗೆ ಮಾಡೋಣಂತ. ಇಷ್ಟೊತ್ತಿಗೆ ಎಲ್ಲಿ ನಿದ್ದೆ ಬರ್ತೈತ್ರಿ ನೀವಂತೂ. ನೀವು ಈಗ 10 ಗಂಟೆನೂ ಆಗಿಲ್ರಿ, ಇನ್ನು ಈಗ ಎಲ್ಲಿ ಮಲಗೋದ್ರಿ? ನಾಳೆ ನೀರು ಬಿಡ್ತಾರೇನೋ ರೀ ಅತ್ತೆ. ಬ್ಯಾರಲ್ ಖಾಲಿ ಆಗಕ್ಕೆ ಬಂದೈತೆ. ಪುಟ್ಟಿ ಗುಂಡರು 4 ಜೊತೆ ಬಟ್ಟೆ ಇದಾವ್ರಿ, ತೊಳೆದು ಹಾಕಿ ಬ್ಯಾರಲ್ ತೊಳೆದು ಬರ್ತೀನಿ ರೀ. ಈಗೇನು ಒಟ್ಟ ಉಟ್ಕೊಳಕ ಇಲ್ಲ ಅಂತಿಲ್ಲ, 2 ಜೊತೆ ಶಾಲೆ ಬಟ್ಟೆ ಇದಾವರು. ಹಂಗೆ ಜೋಡಿಸಿಟ್ರೆ ನಾಳೆ ನಾಡಿದ್ದು ಹೋಗಿ ತೊಟ್ಟಿ ಹತ್ರಕ್ಕೆ ತೊಗೊಂಡು ಬರೋಣಂತ. ಈಗ ಮತ್ತೆ ನೀರು ಬಿಟ್ಟರು ಎಲ್ಲಿ ಬ್ಯಾರಲ್ಲು ತುಂಬತೈತೆ ಇಲ್ಲವ. ಈಗ ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಬಿಡ್ತಾನೆ ನಾನು. ಬೇಸಿಗೆಗಾಲ ಸ್ಟಾರ್ಟ್ ಆದ್ರೆ ಸಾಕು, ಯಾವಾಗ ಬಂದ್ ಮಾಡ್ತಾನೋ ಯಾವಾಗ ಚಾಲೂ ಮಾಡ್ತಾನೋ ಒಂದು ಗೊತ್ತಾಗಲ್ಲವ ಯವ್ವ. ಅದಕ್ಕೆ ನಾವ ನೋಡಿ ಬಳಸ್ಬೇಕು. ಬಟ್ಟೆ ಆದ್ರೆ ಕೆರೆಗ ಇಲ್ಲ ತೊಟ್ಟಿ ಹತ್ರಕ್ಕೆ ಹೋಗಿ ತೊಳ್ಕೊಂಡು ಬರ್ಬೇಕವ. ಹೌದ್ರಿ ಅತ್ತೆ, ಹೋದ ವರ್ಷ ಬಾವಿಯಿಂದ ನೀರು ತರ್ತಿದ್ವಲ್ರಿ. ಹೌದವ ಯವ್ವ, ಬಾವಿಯಿಂದ ಹೋರ್ತಿದ್ವಿ. ಈ ವರ್ಷ ಏನು ಅಷ್ಟು ಬರಗಾಲ ಬರಲ್ಲ ಅನಿಸ್ತೈತೆ, ಯಾಕಂದ್ರೆ ಮಳೆ ಬರತೈತಲ್ಲ. ಹೌದ್ರಿ ಅತ್ತೆ. ಊಟ ಮಾಡಿ ಗುಳಿಗೆ ನುಂಗಿದ್ರಿ? ಅಯ್ಯೋ ಗುಳಿಗೆನ ನುಂಗಿಲ್ಲ, ಹೋಗಿ ನಾನು ತಗೊಂಡು ಹೋಗಂಗ ನುಂಗ್ತೀನಿ. ಆವಾಗಲೇ ನೆನಪು ಬಂದಿತ್ತವ, ಈ ಮಟನ್ ಫ್ರೈ ಬಿಸಿ ಮಾಡ್ಕೊಂತ ಇಲ್ಲ ಕುಂತು ಬಿಟ್ನಿ. ಅಷ್ಟ್ರಲ್ಲಿ ನೀನು ಕರೆದಿ ಆ ಕಡೆ ಈ ಕಡೆ ಅನ್ಕೊಂತ ನೆನಪ ಬರಲಿಲ್ಲ ಅದು. ತಗೊಂಡು ಬರ್ತೀನಿ ರೀ. ಊಟ ಆದ ತಕ್ಷಣಕ್ಕೆ ಗುಳಿಗೆ ನುಂಗ್ರಿ ಅಂತ ಎಷ್ಟು ಸತಿ ಹೇಳಿನ್ರಿ ನಿಮ್ಗೆ, ಮತ್ತು ಹಂಗೆ ಮಾಡ್ತೀರಿ. ಎಲ್ಲಿಟ್ಟಿರಿ ಗುಳಿಗೆ ಕವರ್? ಅದು ಗುಳಿಗೆ ಕವರ್ ಇಲ್ಲಿ ಚೌಕಟ್ಟಿಗೆ ಇರಬೇಕು, ಇಲ್ಲಾಂದ್ರೆ ನೀವು ಮಲ್ಕೊಳ್ಳೋ ಕೊನೆ ಕಬಾಟ್ ಐತೆ ನೋಡು, ಡ್ರಾವರಾಗಿ ಇರ್ಬೇಕು ನೋಡ್ದಂಗೆ. ತಗೊಂಡು ಬಾ ಗುಳಿಗೆ ನುಂಗಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನವ. ಏನಿದು ಕಾಲು ಭಾಳ ನೋಸತೈತಿ, ಕೌದಿ ಹೊಲಿಯಾಕೆ ಕುಂತ್ರು ಮತ್ತು ಕಾಲು ಜುಮ್ ಹಿಡಿಯೋದು ಇರುವೆ ಬರೋದು ಹಂಗಾಕೈತೆ. ಒಂದು ಸ್ವಲ್ಪ ಹೊತ್ತು ಆರಾಮ್ ತಗೊಂಡು ಆಮೇಲೆ ಹೊಲಿತೀನಂತ. ನೋಡಿ ತಗೊಂಡು ಬರ್ತೀನಿ ರೀ. ಇಲ್ಲ ಇಲ್ಲ, ನನ್ನ ಭ್ರಮೆ ಇದೆ, ಈಗ ನಂಬಕ್ಕೆ ಹೋಗ್ಬಾರ್ದು. ಎಲ್ಲಾದ್ರೂ ಕಾಣಿಸ್ಲಿ ಅವರು, ಸುಮ್ಮನೆ ಆಗ್ಬಿಡ್ತೀನಿ ನಾನು. ಏನು ಹುಡ್ಕಕ್ಕೆ ಬಂದಿದ್ದೆ ನಾನು? ಅತ್ತೆ ಗುಳಿಗೆ ಅಷ್ಟು ಹುಡುಕಿ ಹೋಗ್ತೀನಿ. ಈಗ ಅತ್ತೆ ಕರೆದ್ರೆ ಹೇಳಿದ್ರೆ ಗ್ಯಾರಂಟಿ ಹುಚ್ಚಿನ ಅಂದ್ಬಿಡ್ತೈತೆ ನನಗೆ. ಗುಳಿಗೆ ಎಲ್ಲಿಟ್ಟಿದ್ದಾರೆ? ಡ್ರಾವರಲ್ಲಿ ನೋಡ್ತೀನಿ ರೀ. ಇದ್ರಾಗೂ ಇಲ್ಲ. ಎಲ್ಲೈತೆ? ಮೇಲೇನಾದ್ರೂ ಇಟ್ಟಿದ್ದಾರೆ ನೋಡೋಣ. ಗಂಗಾ ನೀವು ಎಷ್ಟು ಸತಿ ಅದ್ರ ಹಗಲ್ಗನ್ಸಲ್ ಬಂದು ಹೋಗ್ರಿ, ನನ್ನ ತಲೆ ಕೆಡ್ಸ್ಕೊಳ್ಳಲ್ರಿ. ಯಾಕಂದ್ರೆ ಎಲ್ಲ ನನ್ನ ಭ್ರಮೆ ಇದೆ. ಎಲ್ಲಿ ನೋಡಿದ್ರೆ ನೀವೇ ಕಾಣತ್ತೀರಿ. ಯಾಕೆ ಬೇಕು? ಈಗ ಅತ್ತೆ ಕರೆದು ಹೇಳಿದ್ರು ನಂಬಲ್ಲ ಅವ್ರು. ಅದಕ್ಕೆ ನಾನು ಏನು ಮಾಡಕ್ಕೆ ಬಂದೀನಿ ಅಷ್ಟೇ ಕೆಲಸ ಮಾಡಿ ಹೋಗ್ತೀನಿ. ಅವ್ರ ಬ್ಯಾಗ್ ಕಾಣತೈತೆ, ಕೂಲಿಂಗ್ ಗ್ಲಾಸ್ ಕಾಣತೈತೆ, ಎಲ್ಲ ಭ್ರಮೆನ ಇದೆ. ಹಗಲ್ಗನ್ಸಲ್ಲಿ ಈ ಥರದ್ದು ಎಲ್ಲ ಬರ್ತೈತಂತ ನನಗೆ ಇವಾಗ ಗೊತ್ತಾಗತೈತೆ. ಆವಾಗಿಂದ ಇಷ್ಟು ಹುಡ್ಕಾಡತ್ತೇನೆ, ಗುಳಿಗೆ ಕವರ ಸಿಗುವಲ್ದ. ಎಲ್ಲಿ ಇಟ್ಟಿದ್ದಾರೆ ಏನೋ? ದೇವರ ಫೋಟೋ ಐತಲ್ಲ ಅಲ್ಲಿ ಕುರ್ಚಿ ಮೇಲೆ, ಏನಾದರೂ ಇಟ್ಟಿದ್ದಾರೆ ನೋಡಿ ಬರ್ತೀನಿ ಅಂದ್ರೆ. ಅಷ್ಟು ದೂರದಿಂದ ಬಂದಿನಿ, ಮಾತಾಡ್ಸಲ್ಲ? ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ. ರೀ, ನೀವು ನಿಜವಾಗೂ ಬಂದಿದ್ದೀರಾ? ನಾನು ನಂಬೋದಕ್ಕೆ ಆಗ್ತಿಲ್ಲ ರೀ. ಇದು ಕನಸಲ್ಲ ತಾನೆ? ಹೇಳ್ರಿ. ನಿಜವಾಗ್ಲೂ ಬಂದಿದ್ದೀನಿ ಗಂಗಾ, ಸರ್ಪ್ರೈಸ್. ನಿಜ ನೀವು ಬಂದಿರೋದು ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ ರೀ.